ನಮಸ್ಕಾರ ವೀಕ್ಷಕರೇ, ನಾನು ಸರ್ವೋದಯ ವಿದ್ಯಾಸಂಸ್ಥೆಯಲ್ಲಿ ಬಂದಿದ್ದೀನಿ. ಈಗ ನಮ್ಮ ಜೊತೆಗೆ ಇಲ್ಲಿ ಸಂಸ್ಥೆಯ ಪ್ರೊಫೆಸರ್ ಆದಂತಹ ಜಿ ಸೀತಾರಾಮ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ಈ ಒಂದು ಸಂಸ್ಥೆಯ ಬೆಳವಣಿಗೆ ಹೇಗಿತ್ತು, ಆಮೇಲೆ ಈಗ ಬರುವಂತಹ ಕಾರ್ಯಕ್ರಮದ ಬಗ್ಗೆ ಅವರು ಹೇಳ್ತಾರೆ, ಎಷ್ಟು ಅವ್ರಿಗೆ ಖುಷಿ ಕೊಡ್ತು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಈಗ ನಮ್ಮ ಜೊತೆಗೆ ಸರ್ ಇದ್ದಾರೆ. ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ನೀವು ಬಹಳ ಚಿಕ್ಕ ಪ್ರಮಾಣದಲ್ಲಿ ಈ ಸಂಸ್ಥೆನ ಬೆಳೆಸಿದ್ರಲ್ಲ ಸರ್, ನಿಮ್ಮ ಕನಸು ಏನಾಗಿತ್ತು? ನನ್ನ ಕನಸು ನಮ್ಮ ದೇಶದ ಯಂಗ್ ಸ್ಟೂಡೆಂಟ್ಸು ಮುಂದೆ ದೇಶ ಪ್ರೇಮ ಬೆಳೆಸ್ಕೊಂಡು ದೇಶವನ್ನು ಕಟ್ತಕ್ಕಂಥ ಶಕ್ತಿ ಬರಬೇಕು ಅಂತ ಅನ್ನೋ ದೃಷ್ಟಿಯಿಂದ ಕಾಲೇಜಿನ ಶುರು ಮಾಡಿಸಿದ್ದು. ಜ್ಞಾನ ಸಂಪಾದನೆ ಇದೆಯಲ್ಲ, ಬಹಳ ಮುಖ್ಯವಾದದ್ದು. ಆ ಜ್ಞಾನ ಸಂಪಾದನೆ ಎಲ್ರಿಗೂ ಬಂದರೆ ಅವರೆಲ್ಲರೂ ಕೂಡ ದೇಶಕ್ಕಾಗಿ ಸಮಾಜಕ್ಕಾಗಿ ದುಡಿದು ದೇಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ದೊಡ್ಡ ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಶುರು ಮಾಡಿ ಇಲ್ಲಿ ಬೇಕಾದಷ್ಟು ವಿದ್ಯಾರ್ಥಿಗಳು ಬಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲೆಲ್ಲೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮಾಡಿದ್ದಿದ್ದು. ಸಂಸ್ಥೆಯ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ? ಈಗ ಈ ಮಟ್ಟಕ್ಕೆ ಬೆಳೆಸಿದ್ದೀರಿ. ನನಗೆ ಸಂಸ್ಥೆಯಲ್ಲಿ ಕೆಲಸ ಮಾಡೋದೇ ಭಾಳ ಮುಖ್ಯವಾದಂಥ ವಿಷಯ. ಅದು ಮಕ್ಕಳು, ಯಂಗ್ಸ್ಟರ್ಸು, ಅದು ಯೂತ್ಸು, ಅವರು ಬರೋದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಶಕ್ಕೊಂದು ಒಳ್ಳೆಯ ಕೆಲಸ ಮಾಡಿದ ಹಾಗೆ. ನಮ್ಮ ಕಾಲೇಜಿನಲ್ಲಿ ನಮ್ಮ ಎಲ್ಲ ಉಪಾಧ್ಯಾಯರುಗಳು ಕೂಡ ಭಾಳ ಕಷ್ಟಪಟ್ಟು ನಾನು ಹೇಳಿದಾಗೆ ಅವರು ದುಡಿದು ಈ ಕಾಲೇಜನ್ನು ಭಾಳ ಮುಂದಕ್ಕೆ ತೆಗೆದುಕೊಂಡು ಹೋದರು. ಎಷ್ಟೋ ಸರಿ ರ್ಯಾಂಕ್ಗಳು ಇದೆಯಲ್ಲ ನಮ್ಮ ಕಾಲೇಜಿಗೂ ಬಂದಿದೆ. ಭಾಳಷ್ಟು ಜನ ಒಳ್ಳೊಳ್ಳೆ ಕೆಲಸಗಳಲ್ಲಿದ್ದಾರೆ, ಪ್ರಪಂಚದಲ್ಲೆಲ್ಲ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಅದರಿಂದ ಇಂತಹ ಒಂದು ಸೇವೆ ಮಾಡ್ತಕ್ಕಂಥದ್ದು ಒಬ್ಬ ಟೀಚರ್ನ ಕರ್ತವ್ಯ ಅಂತ ಹೇಳಿಬಿಟ್ಟು ಮಾಡಿದ್ವಿ. ಈಗ ಈ ಸಂಸ್ಥೆಯಲ್ಲಿ ಇಷ್ಟೊಂದು ಉಪಾಧ್ಯಕ್ಷರು ಅಂದರೆ ಇಷ್ಟೊಂದು ಶಿಕ್ಷಕರು ಇಲ್ಲಿ ನಿಮಗೆ ಎಲ್ಲ ನಿಮ್ಮ ಸಹಕಾರದಲ್ಲಿ ಇವರೆಲ್ಲ ಇಲ್ಲಿ ಮಕ್ಕಳಿಗೆ ಒಂದು ವಿದ್ಯಾವನ್ನ ಕೊಡ್ತಾ ಇದ್ದಾರಲ್ಲ ಸರ್, ನಿಮ್ಮ ಮಾರ್ಗದರ್ಶನ ಹೇಗೆ ಸಿಗ್ತಾ ಇದೆ ಅವರಿಗೆ? ಟೀಚರ್ಸು ಅವಾಗವಾಗ ನಾವು ಫ್ರೀಕ್ವೆಂಟಾಗಿ ಮೀಟಿಂಗ್ಸು ಕಂಡಕ್ಟ್ ಮಾಡ್ತಿದ್ದೆ. ಸಬ್ಜೆಕ್ಟ್ ಟೀಚಿಂಗಲ್ಲಿ ಹೇಗೆ ಕೆಲಸ ಮಾಡಬೇಕು, ಒಂದೊಂದು ಸಬ್ಜೆಕ್ಟಲ್ಲೂ ಏನೇನು ವ್ಯತ್ಯಾಸಗಳಿರುತ್ತೆ, ಅದರ ಗುರಿಗಳಲ್ಲಿ ಏನು, ಅವುಗಳನ್ನೆಲ್ಲ ಕರೆಕ್ಟಾಗಿ ತಿಳಿದುಕೊಂಡು ಮುಂದೆ ಅವರು ದೊಡ್ಡ ಮನುಷ್ಯರಾಗ್ತಾರೆ. ರಿಸರ್ಚ್ ಮಾಡೋದಕ್ಕಾಗುತ್ತೆ, ದೇಶಕ್ಕೆ ಒಳ್ಳೆಯ ಹೆಸರು ತರ್ತಾರೆ. ಸೈನ್ಸು ಈಸ್ ಎ ಡೆವಲಪಿಂಗ್ ಮ್ಯಾಟರ್, ನಾನ್ ಸ್ಟಾಪ್, continuously it goes on. Year to year many new things are going to be discovered. Therefore they have to be very alert. If they are not alert, they will not be able to understand those things. That is the idea with which this college was begun. How God has created this universe and what are the wonderful things that we have been experiencing. Even the sunlight that breaks out in the morning is something wonderful. So much of energy coming from a single unit is terrific, I tell you. Nobody can. In fact, the whole universe is being run by that solar energy, one of the most important things that we should think of. Without that, this world could not have existed at all. Therefore, every one of those people who are citizens of this world should know the great tribute that sun has given to the whole universe by actually giving all the energy that is required day by day, every day for centuries. He has developed the whole of this universe. ಸರ್, ಈಗ ಈ ಸಂಸ್ಥೆಯಲ್ಲಿ ಇಷ್ಟೊಂದು ನೀವು ವಿದ್ಯೆಗಳನ್ನು ಎಲ್ಲ ಮಕ್ಕಳಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಎಲ್ಲ ವಿದ್ಯೆಗಳನ್ನು ಕೊಡ್ತಾ ಇದ್ದೀರಲ್ಲ, ಈಗ ಇದ್ದಂತಹ ನಿಮ್ಮ ಕನಸು ನನಸಾಗಿದೆ. ಮುಂದಿನ ದಿನದಲ್ಲಿ ಮತ್ತೆ ಯಾವ ಥರ ಅಭಿವೃದ್ಧಿ ಮಾಡಬೇಕು, ಏನು ಬದಲಾವಣೆ ಮಾಡಬೇಕು ಅನ್ನೋದೇನಾದರೂ ಇದೆಯಾ ಸಂಸ್ಥೆಯ ಬಗ್ಗೆ? ಬದಲಾವಣೆಗಳೇನು ಅಂದರೆ ಎಲ್ಲರೂ ಕೂಡ ಯೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೋಬೇಕು. ಒಂದು ದೇಶ ಮುಂದುವರಿಬೇಕಾದ್ರೆ ಪ್ರತಿ ನಿಮಿಷವೂ ಕೂಡ ಬದಲಾವಣೆಗಳಾಗ್ತಾ ಇರುತ್ತೆ, ಸಮಾಜದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಆ ಪ್ರಜೆಗಳಿಗೆ ಪ್ರೊವೈಡ್ ಮಾಡಬೇಕಾಗಿದ್ದ ಫುಡ್ಡು, ಶೆಲ್ಟರು, ಇದು ಎಲ್ಲ ಭಾಳ ದೊಡ್ಡ ವಿಷಯ. ಈ ವಿಷಯಗಳಲ್ಲಿ ಮಹತ್ತರವಾದ ಬೆಳವಣಿಗೆ ಆದರೆ ಮಾತ್ರ ಈ ಪ್ರಪಂಚ ಕಂಟಿನ್ಯೂ ಆಗ್ಬೋದು, ಇಲ್ದಿರ ಆಗೋದಕ್ಕಿಲ್ಲ. ಈಗ ನಾವು ಯೋಚನೆ ಮಾಡಿದರೆ ಗಾಳಿನೇ ಸರಿಯಾಗಿಲ್ದಿದ್ರೆ, ನೀರೇ ಸರಿಯಾಗಿಲ್ದಿದ್ರೆ
ಭೂಮಿಯಿಂದ ಏನು ಪ್ರಯೋಜನವಾಗದಿದ್ದರೆ ನಾವು ಯಾರು ಇರ್ತಿದ್ವು? ಯಾರೂ ಇರ್ತಿರಲಿಲ್ಲ. ಆದ್ದರಿಂದ ಇದು ಮಾಡಿರ್ತಕ್ಕಂಥದ್ದು ಭಾಳ ದೊಡ್ಡ ವಿಷಯ. ಇದು ಅದಕ್ಕೆ ದೇವರೇ ಇದು ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ನಾವು ನಂಬಲೇಬೇಕು. ಯಾಕೆಂದರೆ ಇನ್ನು ಯಾರ ಕೈಯಲ್ಲೂ ಸಾಧ್ಯವೇ ಇಲ್ಲ. ಅದು ಈ ವಿಷಯವನ್ನು ಮಕ್ಕಳಿಗೆ ಹೇಳಿದರೆ ಅವ್ರಿಗೂ ಆ ಗೌರವ ಬಂದು ಆ ದೇವರು ಏನೇನು ಮಾಡಿದ್ದಾನೆ ನಾವು ತಿಳ್ಕೋಬೇಕು ಅಂತಕ್ಕಂಥ ಒಂದು ವಿಷಯ ಬರುತ್ತೆ. ನಾನು ಎಷ್ಟೇ ದೊಡ್ಡ ಪ್ರೊಫೆಸರ್ ಆಗಲಿ ಎಲ್ಲವನ್ನು ತಿಳ್ಕೊಂಡಿದ್ದೀನಿ ಅಂತ ಹೇಳೋದಕ್ಕಾಗೋಲ್ಲ. ಅವರು ಇನ್ನೂ ಚಿಕ್ಕ ಹುಡುಗರು, ಅವ್ರಿಗೆ ದೊಡ್ಡ ವಿಷಯಗಳನ್ನ ತಿಳಿಸಿದರೆ ಅವರು ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗಿ ಪ್ರಪಂಚಕ್ಕೆ ಒಳ್ಳೆಯ ಜ್ಞಾನವನ್ನು ಕೊಡ್ತಕ್ಕಂಥ ಶಕ್ತಿ, ಒಳ್ಳೆಯ ಉಪಯೋಗ ಆಗ್ತಕ್ಕಂಥ ವಿಷಯಗಳನ್ನ ತಿಳಿಸ್ತಕ್ಕಂಥದ್ದು ಇವೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಆ ಎಜುಕೇಷನ್ ಕೊಡಬೇಕು. ಇನ್ಫ್ಯಾಕ್ಟ್ ಎಜುಕೇಷನ್ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಫಾರ್ ಇನ್ ದಿ ಹೋಲ್ world must benefit by that education, and there will be many changes, regional changes, climatic changes, atmospheric changes, all these things will be coming up. ಅವುಗಳನ್ನೆಲ್ಲ ನಮ್ಮ ಬದುಕಿಗೆ ದುರಂತವಾಗದ ಹಾಗೆ, ಅನುಕೂಲವಾಗೋ ಹಾಗೆ ಬದಲಾವಣೆ ಮಾಡಿ ಎಲ್ಲರೂ ಕೂಡ ಬದುಕತಕ್ಕಂಥ ಒಂದು ದೊಡ್ಡ ವಿಷಯ ಈ ಎಜುಕೇಷನಿಂದಾನೇ ಬರೋದು. ಈಗ ಗೋಲ್ಡನ್ ಜೂಬ್ಲಿ ಮಾಡ್ತಾ ಇದ್ದೀರಲ್ಲ, ಎಷ್ಟು ಖುಷಿ ಕೊಡ್ತಾ ಇದೆ ನಿಮಗೆ? ನನಗೆ ಬಹಳ ಸಂತೋಷವಾಗ್ತಿದೆ. ಯಾಕೆಂದರೆ ಅಷ್ಟು ಈ ಗೋಲ್ಡನ್ ಜೂಬ್ಲಿ ಟೈಮಲ್ಲಿ 50 ವರ್ಷ ನಮ್ಮ ಕಾಲೇಜಿನಲ್ಲಿ ಓದಿ ಯಾವ್ಯಾವ ಕೆಲಸದಲ್ಲಿ ಏನೇನು ಮಾಡ್ತಿದ್ದಾರೆ, ಪ್ರಪಂಚದಲ್ಲಿ ಏನೇನು ಸರ್ವಿಸ್ ಮಾಡ್ತಿದ್ದಾರೆ, ದೇಶಕ್ಕೇನು ಸರ್ವಿಸ್ ಮಾಡ್ತಿದ್ದಾರೆ, ಸಮಾಜಕ್ಕೇನು ಸರ್ವಿಸ್ ಮಾಡ್ತಿದ್ದಾರೆ ಅನ್ನೋದೆಲ್ಲ ತಿಳ್ಕೊಳ್ಳೋವಂಥ ಹಂಬಲ ಇದೆ. ಅದನ್ನು ತಿಳ್ಕೊಳ್ತಾ ಇದ್ದೀನಿ. ಭಾಳ ಜನ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇಂಥ ಎಜುಕೇಷನ್ ಕೊಡೋದ್ರಿಂದ ನಮಗೂ ಕೂಡ ಒಂದು ಸಂತೋಷ ಆಗುತ್ತೆ. ಓ, ದೇಶವನ್ನು ಚೆನ್ನಾಗಿ ಕಟ್ತಾರೆ ಇವರು, ಮುಂದೇನೂ ಈ ದೇಶ ಚೆನ್ನಾಗಿ ಬೆಳ್ಕೊಂಡು ಬರುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ಬಂದು ನಮಗೂ ಬಹಳ ಸಂತೋಷ ಕೊಡುತ್ತೆ. ಎಸ್, ಕೇಳಿದ್ರಲ್ಲ, ಇದಾಗಿತ್ತು ಪ್ರೊಫೆಸರ್ ಜಿ ಸೀತಾರಾಮ್ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಸ್ಮಿತಾ, ಅಮೋಕ್ ಟಿವಿ, ತುಮಕೂರು.